This is Kadlekai Parishe. And if you love groundnuts, this place is paradise. It's an annual festival which is observed in the month of Kartika Masa. This festival takes place around the Grand Baswanagudi temple in Bengaluru. This temple is the cultural center for Kadlekai Parishe. According to a local folklore, it was built to appease a bull which was trampling the groundnut crop of farmers. And keeping in line with tradition, the first harvest of groundnuts are offered to the deity. This year, a flood of devotees descended upon the temple. They left with delicious prasada of kadlekalu, also known as brown chana. ನಾನು 25-30 ವರ್ಷದಿಂದನೂ ಇಲ್ಲಿ ಸೇವೆ ಮಾಡ್ತಾ ಇದ್ದೀವಿ, ಪ್ರಸಾದ ಸೇವೆ ಮಾಡ್ತಾ ಇದ್ದೀವಿ, ಒಳಗಡೆ ಸೇವೆ ಮಾಡ್ತಾ ಇದ್ದೀವಿ. ಅದು ದೇವರು ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾನೆ. ಇವತ್ತಿನ ಪ್ರಸಾದ ಕೂಡ ನಮ್ಮದೇ, ಅದೇ ರೀತಿ ಮುಂದೆ ನಡೆಸ್ಕೊಡ್ಲಿ ಅಂತ ದೇವರಲ್ಲಿ ಬೇಡ್ತಾ ಇದ್ದೀವಿ. ಕಡಲೆಕಾಯಿ ಉಸ್ಲಿ ಮಾಡ್ತೀವಿ, ಪುಳಿಯೋಗರೆ ಮಾಡ್ತೀವಿ, ಉಪ್ಪಿಟ್ಟಿನ ಪ್ರಸಾದ, ಪಾಯಸ, ಕೋಸರಿ ಬಾತು, ಅವ್ರು ಏನು ಹೇಳ್ತಾರೋ ಅದನ್ನು ಮಾಡಿಕೊಡ್ತೀವಿ. Karnataka's Deputy Chief Minister D.K. Shivkumar inaugurated the fair. ಮುಂದಿನ ದಿನದಲ್ಲಿ ಈ ಬೆಂಗಳೂರು ನಗರದಲ್ಲಿ ಏನು ನಮ್ಮ ಶಾಸಕರು ಒಂದು ಮನವಿ ಮಾಡಿದ್ದಾರೆ, ಹಾಗೆ ಇದೊಂದು ಹೆರಿಟೇಜ್ ಕಾರಿಡಾರ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ, ಇದ್ರ ಬಗ್ಗೆ ಎಲ್ಲರ ಜೊತೆ ಚರ್ಚೆ ಮಾಡಿ ಖಂಡಿತ ಮಾಡ್ತೀನಿ ಅಂತ ಹೇಳಿ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ, ನಾಗರಿಕರಿಗೆ, ಬಂಧುಗಳಿಗೆ, ಸೋದರರಿಗೆ, ಯುವಕರಿಗೆ ನಿಮ್ಮೆಲ್ಲರೂ ಕೂಡ ಶುಭವಾಗಲಿ, ಮಂಗಳವಾಗಲಿ. Several varieties of groundnuts were sold this year. ನಮ್ಮ பேர் இது கல்ச்சி. ಈ ವರ್ಷ ಕಲ್ಲಕ್ಕ ರೇಟ್ ಇರೋದೋಸ್ಕರ ಬಸವನಗುಡಿಲೇ ಕಮ್ಮಿಯಾಗಿ ಕೇಳ್ತಾರೆ. ಕಮ್ಮಿಯಾಗಿ ಕೇಳ್ತಾರೆ. ಒಂದು ಸೇರು 50 ರೂಪಾಯಿ. ಹಸಿದು ತಗೊಳ್ದನ್ ಜರಿ, ಒಣದು ತಗೊಳ್ದನ್ ಜರಿ, ಹಸಿದು ಉದ್ದಿರೋದು ತಗೊಳ್ಳೋದನ್ ಜರಿ, ಎಲ್ಲ 50 ರೂಪಾಯಿ ಸೇರು. ಹಣ ಮಾರ್ಕೆಟ್ ಇರುತ್ತೆ 80 ರೂಪಾಯಿ kg, 90 ರೂಪಾಯಿ kg. ಇಲ್ಲಿ ಬಸವನಗುಡಿಲೇ ವ್ಯಾಪಾರ ಇಲ್ಲ, ಈ ವರ್ಷ ಕಮ್ಮಿಯೇ. நம்ம சொந்த தோட்டத்துக்காரங்க இல்லை, நம்ம மார்க்கெட்டில் தந்து வியாபாரம் ಮಾಡ್ತೀನಿ. இல்லை சார், மழை இல்லை, கலகா வெளியில, கலகா வெளியில, மழையில் யாரும் கலகு போட்டல, நீர் இல்லை சார். நீர் இருவரும் யாரோ ஒಬ್ಬರು ಹಾಕಿ ಕೊಡ್ತಾರೆ. நீர் தண்ணி இல்லை, தண்ணி இருந்தால் கலகா போடுறாங்க, தண்ணி இல்லாத கலகா போடல. அதனால யார் தண்ணி வச்சுருந்தாங்களோ அவங்க தான் போட்டாங்க. அதனால் ரேட் ஆகி போயிடுச்சு. கலகா அந்த வருஷம் ரேட்டு தான் சார். விவசாயம்லாம் கம்மி, மழை இல்லை, ஒன்றும் இல்லை, கம்மி தான் அந்த வருஷம். போன வருஷம் பரவாயில்ல, கலகா ரேட்டு கம்மியாச்சு. இந்த வருஷம் கம்மி இல்லை, கம்மி இல்லை இந்த வருஷம். The fair offers shopping, games and toys and attracts a crowd of all ages. ನಮ್ಮ ಅಚ್ಚನ ಹೆಸರು ಮಣಿ, ಅವನ್ಗೆ ಅಚ್ಚೆ ಹಾಕ್ಸ್ಬೇಕಂತೆ, ಅದಕ್ಕೆ ಅಚ್ಚೆ ಹಾಕ್ಸ್ತಾ ಇದೀವಿ. ಅವ್ರ ಲವರ್ ಹೆಸರು ಅಚ್ಚೆ ಹಾಕ್ಸ್ತಾವಣಿ, ಅದೇ ನೋಡ್ತಾ ಇದೀವಿ ನಾವು. ನೆಕ್ಸ್ಟ್ ನಮ್ಮ ಬಾಸ್ ಹಾಕ್ತಾರೆ. ಮಾತಾಡೋ ಹೋಗಯ್ಯ, ನೋವಾಯ್ತಾ ಇಲ್ವಾ? ಮಾತಾಡು. ಹೋಗಯ್ಯ, ಬೈ 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 ಬೈ. ಗೊತ್ತು ಎಲ್ಲರಿಗೂ ಕಡಲೆಕಾಯಿ ಪಸಂದ್ ನಡೀತಿದೆ ಅಂತ. ಸೊ ಅದಕ್ಕಾಗಿ ನಮಗೆ ಕಾಲೇಜ್ ರಜಾ ಕೊಟ್ಟಿದ್ದೆ. ನಾನು ಚಿಕ್ಕ ವಯಸ್ಸಿಂದ ಬರ್ತಾ ಇದ್ದೀನಿ ಇಲ್ಲಿಗೆ. ಒಂಥರ ಖುಷಿ ಆಗುತ್ತೆ ನೋಡೋಕ್ಕೆ, ಫುಲ್ಲು ಚೆನ್ನಾಗಿರುತ್ತೆ. ಜಾಸ್ತಿ ಮೇಯ್ನಾಗಿ ಇಲ್ಲಿಗೆ ಬರೋದೇ ಪರ್ಚೇಸ್ ಮಾಡೋಕ್ಕೆ ಕಡಲೆಕಾಯಿನ. ಸೊ ಅದನ್ನು ನಾವು ಕಡಲೆಕಾಯಿನ ಪರ್ಚೇಸ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಫುಲ್ಲು ಚೆನ್ನಾಗಿರುತ್ತೆ, ಒಂಥರ ಮಜಾ. ಇದು ಟೆಂಪಲ್ಗೆ ಹೋಗಿಲ್ಲ, ಇನ್ನು ಟೆಂಪಲ್ಗೆ ಹೋಗಿ ಬಂದು ಪರ್ಚೇಸಿಂಗ್ನ ಸ್ಟಾರ್ಟ್ ಮಾಡ್ತೀವಿ. ಎಕ್ಸ್ಪೆಕ್ಟೇಷನ್ ಅಂದ್ರೆ ವೈಬ್ ಬೇಕು, ಸೊ ವೈಬ್ ಹುಡ್ಕೊಂಡು ಹೋಗ್ತಾ ಇದೀವಿ. ಹುಡುಗಿರು ನೋಡಕ್ ಹೋಗ್ತಿದೀವಿ ಅನ್ಕೋಬಹುದು. ಇಲ್ಲ, ನಾನು ಹುಡುಗಿ ನೋಡಕ್ ಹೋಗ್ತಾ ಇಲ್ಲ ಸರ್, ನಾವು ಬ್ರಾಹ್ಮಿನ್ಸು, ಹಿಂಗ ನಾವು ಮಾಡಲ್ಲ. ಅಲ್ಲಿ ಟೆಂಪಲ್ ಇದೆ, ಅಲ್ಲಿ ನೋಡ್ಕೊಂಡು ಹೋಗ್ಬಿಡ್ತೀನಿ. ಸೊ ನಾವೆಲ್ಲ ಇದೇ ಏರಿಯಲ್ಲಿ ಹುಟ್ಟು ಬೆಳೆದಿರೋರು. ಆ್ಯಂಡ್ ನಮ್ಮ ಚೈಲ್ಡ್ಹುಡ್ ಎಷ್ಟು ಚೆನ್ನಾಗಿತ್ತು ಅಂದರೆ ದಟ್ ಹ್ಯಾಸ್ ಮೇಡ್ ಅಸ್ ಕಮ್ ಟುಗೆದರ್ ಅಗೈನ್ ಆ್ಯಂಡ್ ಅಗೈನ್. ಆ್ಯಂಡ್ ವಿ ಹ್ಯಾವ್ ಸ್ಪೆಂಡ್ ಸಮ್ ಆಫ್ ಅವರ್ ಬೆಸ್ಟ್ ಮೂಮೆಂಟ್ಸ್ ಆಫ್ ಅವರ್ ಲೈಫ್ ಹಿಯರ್. ಆ್ಯಂಡ್ ಇನ್ನೊಂದೇನು, ನಾವು ಇವಾಗ ಏನಾದರೂ ಆಗಿದ್ರು ಕೂಡ ಅದು ಕಾರಣ ನಮ್ಮ ಒಂದು ಈ ಫ್ರೆಂಡ್ಶಿಪ್ಪು. ವಿ ಹ್ಯಾವ್ ಲರ್ನ್ಡ್ ಮೋರ್ ಥ್ರೂ ಅವರ್ ಫ್ರೆಂಡ್ಶಿಪ್ ದ್ಯಾನ್ ವಾಟ್ ವಿ ಲರ್ನ್ಡ್ ಔಟ್ ಸೈಡ್. ಮನಸ್ಸು ಶಾಂತಿನೂ ಸಿಗುತ್ತೆ. ಅದರಲ್ಲೂ ಬ್ಯೂಗಲ್ ರಾಕ್ ಅಂತೂ ದಟ್ ಇಸ್ ಡಿವಿನಿಟಿ ಇನ್ ದಿಸ್. ದೊಡ್ಡ ಗಣಪತಿ ಎಲ್ಲರಿಗೂ ಗೊತ್ತಿರೋದೆ, ದಿಸ್ ಮೇನ್ ಸೆಂಟರ್ ಆಫ್ ಬ್ಯಾಂಗ್ಳೂರ್ ಅಂತ ಹೇಳ್ಬೋದು. ಸೊ ನಾವು ವಿ ಆರ್ ವೆರಿ ಹ್ಯಾಪಿ ಲಿವಿಂಗ್ ಇನ್ ದಿಸ್ ಏರಿಯಾ ಆ್ಯಂಡ್ ಮೀಟಿಂಗ್ ಆಫನ್. Local fairs and festival like Kadlekai Parishe show us that communities can still come together to celebrate history and heritage.